ನಿನ್ನೆ ಮೌಲಾನಾ ಮುಹಮ್ಮದ್ ಶಫೀಕ್ ಕಾಸ್ಮಿ, ಇವತ್ತು ಮೌಲಾನಾ ಅರ್ಷದ್ ಮದನಿ. ಒಬ್ಬರು ಪಶ್ಚಿಮ ಬಂಗಾಳದವರಾದ್ರೆ ಇನ್ನೊಬ್ಬರು ಉತ್ತರ ಪ್ರದೇಶದವರು. ಆದರೆ ಇಬ್ಬರ ಆಗ್ರಹವೂ ಒಂದೇ, ಇಬ್ಬರ ಕೋರಿಕೆಯೂ ಒಂದೇ, ಇಬ್ಬರ ವಾದವೂ ಒಂದೇ. ಗೋವನ್ನು ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಿಸಿ. गाय के नाम के ऊपर बाबा कत्ल कर रहे हो लोगों को, किस लिए कत्ल कर रहे हो? तुम कहते हो कि गाय को मत ज़बा करो, मैं कहता हूं एक कदम आगे बढ़कर मत ज़बा करो। मैं मुतालबा करता हूं, तुमने जिस तरह मोर को नेशनल बर्ड बना रखा है, मैं मुतालबा करता हूं गाय से मजहब हिंदू का जुड़ा हुआ है, तुम उसको नेशनल जानवर बनाओ। और सरकार से हम ये अपील करते हैं कि गाय को नेशनल एनिमल का दर्जा दे करके मुकम्मल तरीके से गाय का ज़बह करना, एक्सपोर्ट करना, उसका गोश्त खरीद फरोख्त तमाम चीजों पर पाबंदी लगा दिया जाए। ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಪಶ್ಚಿಮ ಬಂಗಾಳದಿಂದ ಉತ್ತರ ಪ್ರದೇಶದವರೆಗೆ ಮುಸ್ಲಿಮರು ಗೋವಿನ ರಕ್ಷಣೆಗೆ ಇಳಿದಿದ್ದಾರೆ. ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಿಸುವ ಮೂಲಕ ಗೋವಿಗೆ ಸಂಪೂರ್ಣ ರಕ್ಷಣೆ ಒದಗಿಸಿ ಎಂದು ಆಗ್ರಹಿಸತೊಡಗಿದ್ದಾರೆ. ವಿಶೇಷ ಏನಂದ್ರೆ, ಈಗ ಬಿಜೆಪಿ ಮೌನ ಆಗಿದೆ. ಮೌಲಾನಾಗಳು ಫತ್ವ ಹೊರಡಿಸಲಿ, ಗೋಮಾಂಸ ಸೇವಿಸಬಾರದು ಎಂದು ಮುಸ್ಲಿಮರಿಗೆ ಕರೆ ಕೊಡ್ಲಿ, ಹಿಂದೂಗಳ ಭಾವನೆಯನ್ನ ಮುಸ್ಲಿಮರು ಗೌರವಿಸಲಿ ಎಂದೆಲ್ಲ ಹೇಳ್ತಾ ಇದ್ದ ಸಂಘಟನೆಗಳು ಮತ್ತು ಪಕ್ಷಗಳು ಈಗ ಮರೆಗೆ ಸೇರಿದಿವೆ. ಅವು ಒಂದೂ ಮಾತಾಡ್ತಾ ಇಲ್ಲ. ಗೋರಕ್ಷಣೆಗೆ ಮುಸ್ಲಿಮರು ಬೀದಿಗಿಳಿದಾಗ ಅವರಿಗಿಂತ ಮುಂದೆ ಇರಬೇಕಾದ ನಾಯಕರು ಮತ್ತು ಸಂಘಟನೆಗಳು ನಾಪತ್ತೆಯಾಗಿವೆ. ನಿಜವಾಗಿ ಇದು ಈ ದೇಶದಲ್ಲಿ ನಡೆದ ಅಭೂತಪೂರ್ವ ಬೆಳವಣಿಗೆ. ಈವರೆಗೆ ಮುಸ್ಲಿಮರನ್ನು ತೋರಿಸಿ ಗೋರಾಜಕಾರಣ ಮಾಡಲಾಗ್ತಾ ಇತ್ತು. ಹಿಂದೂಗಳ ಭಾವನೆಯನ್ನು ಘಾಸಿಗೊಳಿಸುವುದಕ್ಕಾಗಿಯೇ ಮುಸ್ಲಿಮರು ಗೋಮಾಂಸ ಸೇವಿಸ್ತಾ ಇದ್ದಾರೆ ಎಂದು ಹೇಳಲಾಗ್ತಾ ಇತ್ತು. ಗೋ ಸಾಗಾಟದ ಹೆಸರಲ್ಲಿ ಮುಸ್ಲಿಮರನ್ನು ಹೊಡೆದು ಬಡಿದು ಸಾಯಿಸಲಾಗ್ತಾ ಇತ್ತು. ಮುಸ್ಲಿಮರು ಗೋಮಾಂಸ ಸೇವಿಸುವುದನ್ನು ನಿಲ್ಲಿಸಲಿ ಎಂದು ಕರೆ ಕೊಡಲಾಗ್ತಾ ಇತ್ತು. ಇದೀಗ ಮುಸ್ಲಿಮರೇ ಈ ವಿಷಯದಲ್ಲಿ ಬೀದಿಗಿಳಿದಿದ್ದಾರೆ. ಗೋವನ್ನು ರಕ್ಷಿಸಿ ಎಂದು ಸರ್ಕಾರಕ್ಕೆ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಿಸುವ ಮೂಲಕ ಅದಕ್ಕೆ ಸರ್ವಸಂಪೂರ್ಣ ರಕ್ಷಣೆಯನ್ನ ಒದಗಿಸಿ, ನಮ್ಮ ಬೆಂಬಲ ಅದಕ್ಕೆ ಸಂಪೂರ್ಣ ಇದೆ ಎಂದು ಮೌಲಾನಾಗಳೇ ಸಾರ್ವಜನಿಕವಾಗಿ ಘೋಷಿಸ್ತಾ ಇದ್ದಾರೆ. ಈ ಅಭಿಯಾನಕ್ಕೆ ಇದೀಗ ಮುಹಮ್ಮದ್ ದೀಪಕ್ ಕೂಡ ಬೆಂಬಲವಾಗಿ ನಿಂತಿದ್ದಾರೆ. ಮುಸ್ಲಿಂ ವೃದ್ಧ ವ್ಯಾಪಾರಿಯ ಮೇಲೆ ದುಷ್ಕರ್ಮಿಗಳು ಹಲ್ಲೆ ನಡೆಸಲು ಮುಂದಾದಾಗ ಅವರ ರಕ್ಷಣೆಗೆ ನಿಂತ ವ್ಯಕ್ತಿಯಾಗಿ ಇವರು 2-3 ತಿಂಗಳ ಹಿಂದೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಗೀಡಾಗಿದ್ರು. आपका नाम क्या भैया? अपना नाम? मेरा नाम मोहम्मद दीपक है भाई. मोहम्मद दीपक है आपका नाम? ठीक है. ओके. ನಿಜವಾಗಿ ಬಿಜೆಪಿಗೆ ರಾಜಕೀಯ ಲಾಭಕ್ಕಾಗಿ ಗೋವು ಬೇಕೇ ಹೊರತು ಗೋವಿನ ರಕ್ಷಣೆ ಅದರ ನಿಜವಾದ ಗುರಿ ಅಲ್ಲ ಅನ್ನೋದಕ್ಕೆ ಕಳೆದ 12 ವರ್ಷಗಳೇ ಸಾಕ್ಷಿ. ಒಂದು ವೇಳೆ ಗೋವಿನ ಮೇಲೆ ನಿಜವಾದ ಪ್ರೀತಿ ಬಿಜೆಪಿಗೆ ಇರ್ತಾ ಇದ್ರೆ 2014ರಲ್ಲಿಯೇ ಅದನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಅದಕ್ಕೆ ಘೋಷಿಸಬಹುದಿತ್ತು. ಆ ಮೂಲಕ ಅದರ ಮಾರಾಟ, ಅದರ ಹತ್ಯೆ, ಅದರ ಮಾಂಸ ಸೇವನೆ ಎಲ್ಲವನ್ನು ಅತ್ಯಂತ ಗಂಭೀರ ಅಪರಾಧ ಪ್ರಕರಣವಾಗಿ ಪರಿಗಣಿಸುವುದಕ್ಕೆ ಅವಕಾಶ ಸಿಗ್ತಾ ಇತ್ತು. ಆದರೆ ಹಾಗೆ ಮಾಡಲೇ ಇಲ್ಲ. ಅದರ ಬದಲು ಸಣ್ಣ ಪುಟ್ಟ ಕಾಯ್ದೆಗಳನ್ನು ತಂದು ಆ ವೃತ್ತಿಯಲ್ಲಿ ತೊಡಗಿರುವ ಮುಸ್ಲಿಮರನ್ನು ಸತಾಯಿಸುವ ಪ್ರಯತ್ನವನ್ನಷ್ಟೇ ಮಾಡಲಾಯಿತು. ಇದೀಗ ಮುಸ್ಲಿಮರೇ ತಿರುಗಿ ಬಿದ್ದಿದ್ದಾರೆ. ನಾವು ಈ ವೃತ್ತಿಯನ್ನು ತೊರೆಯಲು ಸಿದ್ಧರಿದ್ದೇವೆ, ನೀವು ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಿಸಿ ಎಂದು ಅವರು ಆಗ್ರಹ ಪಡಿಸ್ತಾ ಇದ್ದಾರೆ. ಆದ್ರೆ ಬಿಜೆಪಿ ಮಾತಾಡ್ತಾನೆ ಇಲ್ಲ. हम सब मुतालबा करते हैं कि गाय को कौमी जानवर बनाओ, जो बेचता है उसे भी पकड़ो, जो खरीदता है उसे भी पकड़ो, जो खाता है उसे भी पकड़ो। मुजरिम है, हर शख्स को मुजरिम बनाओ, सिर्फ निहत्तों को नहीं। ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ, ಭಾರತದಲ್ಲಿ ಚರ್ಮೋದ್ಯಮ ಅಥವಾ ಲೆದರ್ ಇಂಡಸ್ಟ್ರಿ ಬಹಳ ದೊಡ್ಡದು. ಈ ಚರ್ಮೋದ್ಯಮ ವಾರ್ಷಿಕ ಬಜೆಟ್ 4 ಲಕ್ಷ ಕೋಟಿ ರೂಪಾಯಿ. ಈ ಚರ್ಮೋದ್ಯಮಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡ್ತಾ ಇರುವುದು ಜಾನುವಾರುಗಳ ಚರ್ಮ. 40,000 ಕೋಟಿ ರೂಪಾಯಿಯ ಚರ್ಮದ ಉತ್ಪನ್ನಗಳನ್ನ ಭಾರತ ಪ್ರತಿ ವರ್ಷ ವಿದೇಶಕ್ಕೆ ರಫ್ತು ಮಾಡ್ತಾ ಇದೆ.
ಲೆದರ್ ಫುಟ್ವೇರ್, ಗಾರ್ಮೆಂಟ್ಸ್, ಗೂಡ್ಸ್ ಇತ್ಯಾದಿಗಳು ಇದರಲ್ಲಿ ಸೇರಿವೆ. ವಿಶ್ವದ 2ನೇ ಅತಿ ದೊಡ್ಡ ಫುಟ್ವೇರ್ ಉತ್ಪಾದಕ ರಾಷ್ಟ್ರವಾಗಿ ಭಾರತ ಗುರುತಿಸಿಕೊಂಡಿದೆ. ವಿಶ್ವದ ಲೆದರ್ ಉತ್ಪಾದನೆಯಲ್ಲಿ 13% ಪಾಲನ್ನು ಕೇವಲ ಭಾರತ ಒಂದೇ ಹೊಂದಿದೆ. ತಮಿಳುನಾಡು, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಕರ್ನಾಟಕ ಇತ್ಯಾದಿ ರಾಜ್ಯಗಳಲ್ಲಿ ಈ ಲೆದರ್ ಇಂಡಸ್ಟ್ರಿ ಬಹಳ ವ್ಯಾಪಕವಾಗಿ ಬೆಳೆದಿದೆ. ಸುಮಾರು 45 ಲಕ್ಷದಷ್ಟು ಮಂದಿಗೆ ಈ ಲೆದರ್ ಇಂಡಸ್ಟ್ರಿ ಉದ್ಯೋಗವನ್ನ ನೀಡಿದೆ. ಭಾರತ ಪ್ರತಿ ವರ್ಷ ವಿದೇಶಕ್ಕೆ ಸುಮಾರು 34,000 ಕೋಟಿ ರೂಪಾಯಿ ಮೌಲ್ಯದ ಮಾಂಸವನ್ನು ರಫ್ತು ಮಾಡ್ತಾ ಇದೆ. ಇದೇ ವೇಳೆ ಭಾರತದ ಒಳಗೆ ಸುಮಾರು 1,35,000 ಕೋಟಿ ರೂಪಾಯಿ ಮೊತ್ತದ ಮಾಂಸ ವ್ಯವಹಾರ ಪ್ರತಿ ವರ್ಷ ನಡೀತಾನೂ ಇದೆ. ಅಂದ್ರೆ ಮಾಂಸ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಭಾರತ ಬಹಳ ದೊಡ್ಡ ಮಾರುಕಟ್ಟೆ. ವಿದೇಶಕ್ಕೂ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಭಾರತ ಮಾಂಸವನ್ನು ರಫ್ತು ಮಾಡ್ತಾ ಇದೆ. ತಮಾಷೆ ಏನಂದ್ರೆ, ವಿದೇಶಕ್ಕೆ ಮಾಂಸ ರಫ್ತು ಮಾಡುವ ಭಾರತದ ಕಂಪನಿಗಳ ಹೆಸರನ್ನು ನೀವೊಮ್ಮೆ ಓದಬೇಕು. ಹೆಚ್ಚಿನವು ಮುಸ್ಲಿಮರ ಹೆಸರನ್ನು ಹೊಂದಿವೆ. ಉದಾಹರಣೆಗೆ ಹೈದರಾಬಾದ್ನಲ್ಲಿರುವ ಅಲ್ ಕಬೀರ್ ಮಾಂಸ ಉತ್ಪಾದನಾ ಕಾರ್ಖಾನೆ. ಆದರೆ ಇದರ ಮಾಲಕರು ಮುಸ್ಲಿಮರಲ್ಲ. ಭಾರತದಿಂದ ಗೋವಿನ ಮಾಂಸ ರಫ್ತಾಗುವುದಿಲ್ಲ ಎಂದು ಸರ್ಕಾರ ಎಷ್ಟೇ ಹೇಳಲಿ, ನಿಜ ಅದಲ್ಲ ಅನ್ನೋದು ಎಲ್ರಿಗೂ ಗೊತ್ತು. ಗಲ್ಫ್ ರಾಷ್ಟ್ರಗಳ ಮಾಂಸದ ಮಾರುಕಟ್ಟೆಗೆ ಹೋದ್ರೆ ಈ ಬಗ್ಗೆ ಸತ್ಯ ದರ್ಶನವಾಗುತ್ತೆ. ಭಾರತದಿಂದ ಆಮದಾದ ಮಾಂಸದ ಪ್ಯಾಕೆಟ್ನ ಮೇಲೆ ಭಾರತದ ದನದ ಮಾಂಸ ಎಂಬ ಟ್ಯಾಗ್ ಲೈನ್ ಇರುತ್ತದೆ. ವಿದೇಶದಲ್ಲಿದ್ದವರೇ ಇದನ್ನು ಆಗಾಗ ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಮೊನ್ನೆ ಸ್ವಾಮಿ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಯವರು ಇದನ್ನು ಮತ್ತೆ ಹೇಳಿದ್ದಾರೆ. देखो, भाजपा में 2 मंत्री हुए, एक का नाम है मुख्तार अब्बास नकवी और एक का नाम है किरण रिजिजू। दोनों मंत्री थे, दोनों साथ में बने। फिर अखलाक की हत्या हो गई। उसके फ्रिज में गाय का मांस था, घेर घार करके उसको पीटा पाटा, मर गया वो। मीडिया ने उठा लिया, माहौल पूरा खड़ा हो गया अखलाक का। इसी में इंडिया टुडे ने कनक्लेव किया और उस कनक्लेव में मुख्तार अब्बास नकवी को बुलाया। गाय के संबंधित प्रश्न पूछ दिया आपके पत्रकारों ने। उस व्यक्ति ने कह दिया कि जिसको बीफ खाना हो वो पाकिस्तान चला जाए। अगर आप या कोई भी व्यक्ति बीफ के मीट के खाए बिना मर रहा है तो पाकिस्तान चले जाइए। मंत्रिमंडल से हटा दिया गया। और उसी के 4 दिन बाद किरण रिजिजू आया, वो भी प्रेस के सामने आया और उसने कहा मैं खाता हूं गाय मांस, जिसको जो करना हो कर ले। माने पूरे देश के हिंदुओं को चैलेंज कर दिया उस व्यक्ति ने, सरकार में रहते हुए। आज भी 3 टर्म में मंत्री बना हुआ है। और जब संसद का चित्र आता है, प्रधानमंत्री जहां बैठते हैं ना, ठीक उसके पीछे वही दिखता है, वही गौ मांस बख्शी। खून खौल उठता है देख करके देश। इसी से पता चलता है कि भाजपा क्या है। ಈವರೆಗೆ ಗೋವನ್ನು ಮುಂದಿಟ್ಟು ಬಿಜೆಪಿ ರಾಜಕೀಯ ಆಟ ಆಡ್ತಾ ಇತ್ತು. ಈಗ ಆ ಆಟಕ್ಕೆ ಕೊನೆ ಹಾಡಲು ಮುಸ್ಲಿಮರು ಬೀದಿಗೆ ಇಳಿದಿದ್ದಾರೆ. ಮುಸ್ಲಿಮರ ಪ್ರಮುಖ ಧಾರ್ಮಿಕ ಪಂಡಿತರಾದ ಅರ್ಷದ್ ಮದನಿಯವರೇ ಇದರ ನೇತೃತ್ವವನ್ನು ವಹಿಸಿದ್ದಾರೆ. ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಿಸುವ ಮೂಲಕ ಗೋರಕ್ಷಣೆಯನ್ನು ಮಾಡಿ ಎಂದು ಅವರು ಕರೆ ಕೊಟ್ಟಿದ್ದಾರೆ. ಆದರೆ ಈ ಕರೆಯನ್ನು ಚಪ್ಪಾಳೆ ತಟ್ಟಿ ಸ್ವಾಗತಿಸಬೇಕಾದ ಬಿಜೆಪಿ ಮೌನವಾಗಿದೆ.